ಕೂಲ್ ಡೌನ್. ಹಲೋ, ಹೇಳು. ಏನೇ 2 ದಿನದಿಂದ ನೋಡೋಕೆ ಆಗ್ತಿಲ್ಲ? ಇಲ್ಲ ಕಣ, ಅಮ್ಮ ಹೇಳಿದ್ರು 2 ದಿನ ಬಿಟ್ಟು ಹೋಗು ಅಂತ. ನನಗೆ ನಿನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ನೋಡದೆ ಇರಕ್ ಆಗ್ತಿಲ್ಲ. ಬೇಡ ಕಣೋ, ಈಗ ಬೇಡ. ಅಮ್ಮ ನೋಡಿದ್ರೆ ಪಕ್ಕದ ರೂಮಲ್ಲೇ ಇದ್ದಾರೆ. ಹಾಗಾದ್ರೆ ನೀನೊಂದು ಸೆಲ್ಫಿ ತೆಗೆದು ಕಳಿಸ್ತೀಯಾ? ಸುಮ್ಮನೆ ಬೇಡ ಕಣೋ. ಹಾ, ಬೇಕು 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 ಬೇಕು. ಪ್ಲೀಸ್ ಕಣೆ, ಪ್ಲೀಸ್ ಒಂದ್ಸಲ ಕಳಿಸು. ಹಲೋ ಹಲೋ, ಇದು ನಾನು ಯಾವಾಗ್ಲೂ ನೋಡೋ ಫೋಟೋ ತಾನೇ? ನಾನು ಹೀಗಲ್ಲ ಕೇಳಿದ್ದು. ಮತ್ತೆ ಬೇರೆ ಹೇಗೆ? ಅದು ಇದನ್ನ ನಾನು ಹೇಗೆ ನಿನ್ನ ಹತ್ರ ಹೇಳೋದು? ಅದು ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ಚೆನ್ನಾಗಿ ಒಂದು ಫೋಟೋ ಕಳಿಸು ಪ್ಲೀಸ್. ನಿನ್ನ ನೋಡಿದ್ರೆ ನಂಗೆ ಸಂತೋಷ ಬರಬೇಕಲ್ಲ. ಏ ವಿವೇಕ್, ಅದೆಲ್ಲ ಬೇಡ ಪ್ಲೀಸ್, ಒಂದೇ ಒಂದ್ಸಲ ಕಳಿಸೆ ಪ್ಲೀಸ್. ಬೇಡ ವಿವೇಕ್. ನಾನು ನೋಡ್ಬಿಟ್ಟು ತಕ್ಷಣ ಡಿಲೀಟ್ ಮಾಡ್ಬಿಡ್ತೀನಿ. ಬೇಡ ವಿವೇಕ್. ಬೇಕು ಬೇಕು ಪ್ಲೀಸ್, ನನ್ನ ಚಿನ್ನ ಅಲ್ವಾ? ಪ್ಲೀಸ್ ಒಂದೇ ಒಂದ್ಸಲ ಸಾಕು. ಲೋ, ನೀನೇನು ಆಟ ಆಡ್ತಿಲ್ಲ ತಾನೆ? ಇಲ್ಲ. ನಿನ್ನ ಎಮರ್ಸಲ್ಲ ತಾನೆ? ಇಲ್ಲ ಇಲ್ಲ, ಯಾವತ್ತೂ ಇಲ್ಲ. ಪ್ರಾಮಿಸ್. ನೋಡ್ಬಿಟ್ಟು ಖಂಡಿತ ಡಿಲೀಟ್ ಮಾಡ್ತೀನಿ. ಏನು ಯೋಚನೆ ಮಾಡ್ತೀಯ? ಕಳ್ಸೆ. ಪ್ರಾಮಿಸ್. ಪ್ರಾಮಿಸ್, ಕಳ್ಸು. ಬೇಗ ಕಳ್ಸೆ ಪ್ಲೀಸ್. ಇವತ್ತರೂ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ತು. ಗುಡ್ ಸೆಲೆಕ್ಷನ್. ಸೊ ವೆರಿ ಕ್ಯೂಟ್ ಅಂಡ್ ಹಾಟ್. ಏನೇ ಹೇಳು, ಒಳ್ಳೆ ಕಾಸ್ಟ್ಲಿ ಫೋನೇ ಕೊಡಿಸ್ದೆ ಅಲ್ಲ? ಇಷ್ಟೇನಾ? ಇನ್ನೂ ಕಲರ್ಫುಲ್ ಇದ್ದಿರ್ಬೋದು, ಆದ್ರೂ ಪರವಾಗಿಲ್ಲ, ಸೆಂಡ್ ಮಾಡು. ಅದು ಆಗಲ್ಲ, ಸದ್ಯಕ್ಕೆ ನನ್ನ ಹತ್ರನೇ ಇರಲಿ. ಏನಕ್ಕೆ ದಿನೇಶ್ ಫೋಟೋ? ಆದಷ್ಟು ಬೇಗ ನೇರ ಬಗ್ಗೆ ನೋಡೋಣ, ಓಕೆನಾ? ಓಕೆ ಕಣ, ಸಾಕು. ಅದು ಸಾಕು. ಆದರೆ ಒಂದು ವಿಷಯ, ಫಸ್ಟ್ ನಾನೇನೆ. ಹಂಗೆ ಬಿಡು, ಪರವಾಗಿಲ್ಲ, ತಗೋ. ನೋಡ, ಬ್ರೇಕ್ ಟೈಮ್ ಇರೋದ್ರಿಂದ ನಾನು ಹೊರಗೆ ಬರೋಕ್ಕಾಯ್ತು. ಲಾರಿ ವಿಚಾರದಲ್ಲಿ ಊರಲ್ಲಿ ಸಮಸ್ಯೆ ಆಗಿದೆ. ನೀನೇನು ಮಾಡಿದೆ? ಏನಾದರೂ ಗೊತ್ತಾಯ್ತಾ? ತುಂಬ ಲೇಟ್ ಮಾಡ್ದೇನೆ ಪಾಸಿಟಿವ್ ರಿಸಲ್ಟ್ ಅಂತ ನಿನ್ಗೆ ಹೇಳ್ತಾ ಇರೋದು ನಾನು. ಊರವರು ಏನು ಬೇಕಾದರೂ ಹೇಳಿ, ನಿಜ ಏನು ಅಂತ ನಮಗೆ ಗೊತ್ತು. ಸರಿ, ನೀನು ಹೊರಡು, ನಾನು ಕಾಲ್ ಮಾಡ್ತೀನಿ. ಸರಿನೋ? ಓಕೆ. ಅವನ ಹುಡುಗಿನ ಕರ್ಕೊಂಬರೋ ಥರ ಕಾಣಿಸ್ತಾನೆ ಇಲ್ವಲ್ರ?
ಇಲ್ಲಿವರೆಗೂ ನಮ್ಮನ್ನ ಎಮರ್ಸಿಲ್ಲ. ನಾವು ವೆಯ್ಟ್ ಮಾಡೋಣ. ಏ ಅವನ್ ಔಟ್ ಆಫ್ ಕವರೇಜ್. ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದು. ನಾನು ಒಂದು ದಮ್ ಹೊಡಿತೀನಿ. ಅಯ್ಯೋ ಅಂಕಲ್, ಮೆರ್ಲಿನ್ ಫೋನ್ ಕೊಡು. ಆ ಫೋನ್ ನಾನು ಕೊಡು ಮಗು, ಕೊಡು ಅಂತ ಹೇಳಿದೆ. ಬಂದು ಕಾರಲ್ಲಿ ಕೂತ್ಕೋ, ನಾನು ಮನೆಗೆ ಬಿಡ್ತೀನಿ. ಅಂಕಲ್ ಬೇಡ ಅಂಕಲ್. ನೀನು ಮೊದಲು ಕಾರ್ಲ್ ಹತ್ತು, ನಡಿ. ಅಂಕಲ್ ಎಲ್ಲಿ ಸಿಕ್ಕಿದ್ರು ನಿಂಗೆ ಮಗಳೇ? ಮೆರ್ಲಿನ್, ಅದು ನಾನೊಂದು ವಿಷಯ ಕೇಳಬೇಕಾಗಿತ್ತು. ಏನ್ ವಿಷಯ? ಹೇ, ಭಯಪಡೋಕ್ಕೇನೂ ಇಲ್ಲ. ನಾನು ಅವಳಿಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ. ಮತ್ತೆ ಅವನೇನಾದ್ರೂ ತೊಂದರೆ ಕೊಟ್ರೆ? ಅದೆಲ್ಲ ಆಗಲ್ಲ. ಹಾಗಾಗದೇ ಇರೋಕ್ಕೆ ಏನು ಮಾಡಬೇಕು ನಾನು ಮಾಡ್ತೀನಿ, ಗೊತ್ತಾಯ್ತಾ? ಮತ್ತೆ ಈಗ ಅವಳನ್ನ ಹೆಚ್ಚಾಗೇನು ಪ್ರಶ್ನೆಗಳು ಕೇಳಬೇಡ. ಹೋಗು ರೋಸಿ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ವಿನೋದ್. ಇವತ್ತೇನು ವಿಶೇಷ? ಅಲ್ಲಿ ಹೋಗ್ಬೇಕಿತ್ತು ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಇವ್ ನನ್ನ ಫ್ರೆಂಡು ದೀನನಾಥನ್. ನಮಸ್ಕಾರ. ನಿಮಗೆ ಗೊತ್ತಿರೋ ವಿಷಯನೇ, ಆ ಲಾರೆನ್ಸ್ ಇದ್ನಲ್ಲ, ಅವ್ನ ಮಿಸ್ಸಿಂಗ್ ಕೇಸ್. ಇವನು ಅವರ ಫ್ಯಾಮಿಲಿ ಫ್ರೆಂಡೇ. ಆದರೆ ನಾನು ಈಗ ಬಂದಿರೋದು ಬೇರೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ.
ಒಬ್ಬ ಮೀಡಿಯಾ ಪರ್ಸನ್ ಆಗಿ ಒಂದಿಷ್ಟು ಅಬ್ಸರ್ವ್ ಮಾಡಿರೋಂಥ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದಿದ್ದೀನಿ. ಹೇಳಿ. ವಯಸ್ಸಿಗೆ ಬರ್ದೇ ಇರೋ ಹುಡುಗಿರ್ನ ಟಾರ್ಗೆಟ್ ಮಾಡಿ ದುರುಪಯೋಗ ಪಡಿಸ್ಕೊತಾ ಇರೋಂಥ ಒಂದು ದೊಡ್ಡ ತಂಡ ನಮ್ಮ ಸಂಸ್ಥೆ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಸರ್. ಮಾನಕ್ಕೆ ಎದ್ರಿ ಜೀವನ ನೆನೆಸ್ಕೊಂಡು ಹೆಣ್ಮಕ್ಳುಗಳು ಈ ವಿಷಯನ ಯಾರಿಗೂ ಹೊರಗಡೆ ಹೇಳ್ತಾ ಇಲ್ಲ. ಇದ್ರ ಪರವಾಗಿ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಪರವಾಗಿ ಸಾಕ್ಷಿನ ನಾವೀಗ ತಗೊಂಡು ಬಂದಿದ್ದೀವಿ. ಸರ್, ಹೇಳಿ. ಈ ಗಿಟಾರಿಸ್ಟ್ ಲಾರೆನ್ಸ್ ಅವ್ರ ಕುಟುಂಬದವ್ರ ಜೊತೆ ನನ್ಗೆ ಒಳ್ಳೆ ಸಂಬಂಧ ಇದೆ. ಅವಳು ತಮ್ಮ ಮಗಳು ಮರ್ಲಿನ್ನ ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಹೀಗಿರುವಾಗ ವಿವೇಕ್ ಅಂತ ಒಬ್ಬ ಹುಡುಗ ಆ ಹುಡುಗಿಗೆ ಒಂದು ಮೊಬೈಲ್ ಫೋನ್ನ ಕೊಡಿಸಿ ವಶೀಕರಣ ಮಾಡಿಕೊಂಡು ಇವನು ಹೇಳಿದ ಹಾಗೆ ತಪ್ಪಾಗಿ ಬಳಸ್ಕೊಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಹೋದೆ. ಆ ಹುಡುಗಿ ತಪ್ಪಿಸ್ಕೊಳಕ್ ಮಾಡಿದೆ. ಆ ಹುಡುಗಿಯಿಂದ ಸಿಕ್ಕಿದ ಮೊಬೈಲ್ ಫೋನ್ ಇದು. ನೀವು ಹೇಳ್ತಾ ಇರೋ ವಿಷಯ ತುಂಬ ಕ್ರಿಟಿಕಲ್ ಆದದ್ದು. ಈ ಸೋರ್ಸ್ ಇಟ್ಕೊಂಡು ನಾವು ವಿಚಾರಣೆ ಶುರು ಮಾಡ್ತೀವಿ. ಆದರೆ ನಂತರ ಅಧಿಕಾರಿಗಳು ಮನ್ಸಿಡೋದ್ರಿಂದನೇ ನಿರ್ಧಾರಕ್ಕೆ ಬರೋ ವಿಷಯ ಇದಲ್ಲ. ಮಕ್ಕಳಿಗೆ ಬೇಡದೇ ಇರೋ ದುಡ್ಡುಗಳು, ಅವಶ್ಯಕತೆಗಳು, ಪೇರೆಂಟ್ಸ್ಗಳು ಬೆಳೆಸೋ ರೀತಿ, ಈ ಥರ ವಿಷಯನ ಬದಲಾಯಿಸ್ಬೇಕು. ಸರ್, ಈ ವಿವೇಕ್ ಅನ್ನೋ ಹುಡುಗನ ಇನ್ನೊಂದು ಹುಡುಗಿ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡೋದು ನಾನು ನೋಡಿದ್ದೀನಿ. ಮಿಸ್ಟರ್ ದೀನನ್, ಕೂಡಲೇ ಈ ಕೇಸ್ನ ತಗೊಂಡು ವಿಚಾರಿಸೋಕೆ ಶುರು ಮಾಡ್ತೀನಿ. ಸರ್, ವಿನೋದ್, ನಿಮ್ಮ ಮೀಡಿಯಾ ಸಪೋರ್ಟು, ದೀನನ್ ನಿಮ್ಮ ಸಹಕಾರನೂ ನಮಗೆ ತುಂಬ ಸಹಾಯ ಆಗುತ್ತೆ. ಶೋರ್ ಸರ್. ವಿ ಎಕ್ಸ್ಪೆಕ್ಟ್ ಯುವರ್ ಸಿನ್ಸಿಯರ್ ಕೋಆಪರೇಷನ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಂಡಸು ಅಂದ್ರೆ ಹೇಳಿದ್ ಕಾಪಾಡ್ಬೇಕು. ನಾನು ನಿನ್ನ ಏನೋ ಅನ್ಕೊಂಡೆ. ಮಗ, ನಾನು ಅವಳನ್ನ ಕರೆಕ್ಟ್ ಆಗಿರೋ ಟೈಮ್ ಕರ್ಕೊಂಬರ್ತಿದ್ದೆ. ಸರ್, ಇದೇ ಅವ್ರುಗಳು ಉಳ್ಕೊಂಡಿರೋಂಥ ಜಾಗ. ಆ ಗಡ್ಡ ಮೀಸೆ ಬಿಟ್ಟಿರೋನೆ ಅವ್ರುಗಳ ಲೀಡರ್. ಲೇ ಸ್ಟ್ಯಾನ್ಲಿ, ಏನೋ ಏನೋ ಸೌಂಡ್ ಕೇಳ್ತಿದೆ. ಏನು ಅಂತ ನೋಡು. ಲೇ ಪೊಲೀಸು! ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಕೇಸ್ ಮೇಲೆ 4-5 ಜನಗಳನ್ನು ಪೊಲೀಸರು ಬಂಧಿಸಲು ಪ್ರಯತ್ನಿಸಿದಾಗ ಪೊಲೀಸರಿಗೆ ಹೊಡೆದು ಅವರು ತಪ್ಪಿಸಿಕೊಂಡಿದ್ದಾರೆ. ಅವರನ್ನು ಹುಡುಕುವ ಕಾರ್ಯಾಚರಣೆ ನಡೀತಾ ಇದೆ. ಈ ಹುಡುಗರು ವಯಸ್ಸಿಗೆ ಬಂದಿರುವಂತಹ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೊಸ ಫೋನ್ ಕೊಡಿಸಿ ಟಾರ್ಗೆಟ್ ಮಾಡಿ ಅವರ ಹತ್ರ ಅಶ್ಲೀಲ ಚಿತ್ರಗಳನ್ನು ಕೇಳಿ ಅದನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಹಾಗೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ 5-6 ಹುಡುಗರು ಡ್ರಗ್ಸ್ ಸೇವಿಸುತ್ತಿದ್ರು. ಅಬಲೆಯರ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಯನ್ನು ಪೊಲೀಸರು 7 ವರ್ಷಗಳ ನಂತರ ದುಬೈನಲ್ಲಿ ಹಿಡಿದ್ರು. ಪೊಲೀಸರು ಆ ಕಳ್ಳನನ್ನು ಮಫ್ತಿ ಡ್ರೆಸ್ ಅಲ್ಲಿ ಹಿಡಿದ್ರು. ಅದಕ್ಕೆ ಮುಖ್ಯವಾದ ಆಧಾರ ಒಂದು ಫೋನ್ ಕಾಲ್. ಬೆಂಗಳೂರಲ್ಲಿ 18 ವಯಸ್ಸಿಗಿಂತ ಚಿಕ್ಕ ಹುಡುಗಿಯರನ್ನು ಮಾತಾಡಿ ಬಲೆಗೆ ಬೀಳಿಸ್ಕೊಳ್ಳುವಂತ ಗ್ಯಾಂಗ್ ನ ಸೆರೆ ಹಿಡಿದಿದ್ದಾರೆ.
20 ವರ್ಷದ ವಿವೇಕ್ ಅನ್ನೋ ಒಬ್ಬ ವ್ಯಕ್ತಿನೇ ಈ ಕೇಸ್ಗೆ ಮುಖ್ಯ ಆರೋಪಿ. ಇನ್ನುಳಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸರಿಯಾದ ಆಧಾರಗಳು ಪೊಲೀಸರಿಗೆ ಸಿಕ್ಕ ಕಾರಣ ವಿವೇಕ್ ಅನ್ನು ಅರೆಸ್ಟ್ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೊಲೀಸರು ನಮಗೆ ತಿಳಿಸಿದ್ದಾರೆ. ನ್ಯಾಯಾಂಗದ ಪ್ರಕಾರ ಕಮ್ಮಿ ಅಂದ್ರೂ 10 ಲಕ್ಷ ರೂಪಾಯಿ ದಂಡ, 10 ವರ್ಷ ಕಾನೂನು ಶಿಕ್ಷೆ ಅಂತ ಪರಿಗಣಿಸಲಾಗಿದೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇದೇ ವರ್ಷ ಅತಿಯಾಗಿ ಚಿನ್ನ ಕಲೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ಮುಖ್ಯನೇ. ಆರಕ್ಷಕರು ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಏನಪ್ಪ ಇದು? 18 ವರ್ಷ ತುಂಬಿರದ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಕಾನೂನು ಪ್ರಕಾರ ಕ್ರಿಮಿನಲ್ಗಳಿಗೆ ಶಿಕ್ಷೆ. ವಿಚಾರಣೆ ನಡೆಯುತ್ತಿರಬೇಕಾದರೆ ತಾಯಿ ತಂದೆಗೆ ಒಬ್ಬನೇ ಮಗನಾದ ವಿವೇಕ್ ಶಾಪಿಂಗ್ ಮಾಲಿನ 2ನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ. ವಿವೇಕ ಅಮ್ಮ ಬಾಯಿಲೆ, ಹಾ ನಾನು ಫೋನ್ ತಗೊಂಡ್ ಬಾಮ್ಮ. ತಗೋ ಅಪ್ಪ. ಯಾ ರೋಸಿ, ಜಯಶಂಕರ್ ಮಾತಾಡ್ತಿದ್ದೀನಿ. ನಾವೆಲ್ಲ ಇದ್ದೀವಿ ಅಲ್ವಾ, ಯಾಕೆ ಅಳ್ತಿದ್ಯಾ? ನೀನ್ ಯಾವ ತಪ್ಪು ಮಾಡಿಲ್ಲ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ನೀನ್ ಅಳ್ಬೇಡ, ಸುಮ್ಮನೆ ಇರು. ನೀನೊಂದ್ ದೊಡ್ಡ ಆಪತ್ತಿಂದ ತಪ್ಸ್ಕೊಂಡ ಅಂತ ಅನ್ಕೋ. ಇಲ್ಲಿ ಎಲ್ರಿಗೂ ನಿನ್ ಮನ್ಸ್ ಗೊತ್ತು. ನೀನ್ ಚಿಂತೆ ಮಾಡ್ಬೇಡ, ಧೈರ್ಯವಾಗಿರ್ಬೇಕು, ಸರಿನಾ? ಅಳ್ಬೇಡ. ರೋಸ್ಲಿನ್, ದೇವ್ರ ದಯೆಯಿಂದ ನಮ್ಮ ಮಗುಗೆ ಏನೂ ಆಗಿಲ್ಲ ಅಲ್ವಾ? ನೆಮ್ಮದಿಯಾಗಿರೋಣ. ಅದು ಹಾಗಲ್ಲ ಸೊಸಿ ಅಕ್ಕ, ಇನ್ನಿದ್ರಿಂದ ಬೇರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದೇ ನನ್ನ ಭಯ. ನೀನ್ ಭಯ ಪಡ್ಬೇಡ, ನನ್ ಮನ್ಸು ಹೇಳ್ತಾ ಇದೆ ಏನೂ ಆಗಲ್ಲ ಅಂತ. ಸರಿ, ನಾನು ರೆಡಿ ಆಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಇವತ್ತೇ ಸ್ಟೇಟ್ಮೆಂಟ್ ಕೊಡಬೇಕು. ನೀನ್ ಹೋಗು, ನಾನಿಲ್ಲಿದ್ದೀನಲ್ವಾ, ನೀನ್ ಧೈರ್ಯವಾಗಿ ಹೋಗ್ಬಾ. ಮರ್ಲಿನ್, ಯಾಕೆ ಅಳ್ತಿದ್ಯಾ? ತಪ್ಸ್ಕೊಂಡ್ಬಿಟ್ವಿ ಅಂತ ಯೋಚನೆ ಮಾಡ್ಬೇಕು. ಅಳ್ಬೇಡ, ಅಳ್ಬೇಡ ಮರ್ಲಿನ್. ಹಂಗಿದ್ರೆ ಆದಷ್ಟು ಬೇಗ ನಾವು ನೋಡೋ ದಿನ ಬರುತ್ತೆ. ನೋಡ್ಕೊಳ್ಳೋಣ. ನೀವು ತುಂಬಾ ದಿನ ಇಲ್ಲಿ ಇರಲ್ಲ. ವಿಕ್ರಮ್ ಹತ್ರನೇ ಆಟ ಆಡ್ತೀರಾ? ಸರ್, ಆ ಲಾರೆನ್ಸ್ ಕೇಸ್ ಸಂಬಂಧಪಟ್ಟವ್ರು ಬಂದಿದ್ದಾರೆ, ಕರಿಬೋದಾ? ಕರಿ. ಎಸ್ ಸರ್. ಸರ್, ನಿಮ್ಮನ್ನು ಯಾಕೆ ಕರೆಸ್ದೆ ಅಂದ್ರೆ ಸಂದೇಹ ಪಡೋ ನಂಬರ್ಗಳಲ್ಲಿ ನಿಮ್ಮ ಹೆಸರು ಇದೆ. ಬೇಕಾದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು. ಅಯ್ಯೋ ಸರ್, ಅದು ವಿರೋಧಿಗಳು ಯಾರಾದ್ರೂ ತಪ್ಪು ಹೇಳಿರ್ಬೋದು. ಅದು ಹೇಗೆ ನಿಮಗೆ ಗೊತ್ತು? ಸರ್, ಇವ್ರು ನಮ್ಗೆ ತುಂಬಾ ದಿನದಿಂದ ಫ್ಯಾಮಿಲಿ ಫ್ರೆಂಡು. ಮಿಸ್ಟರ್ ದಿನನ್, ನಿಮ್ಗಿನ್ನೂ ಮದುವೆ ಆಗಿಲ್ಲಲ್ಲ? ಹೌದು ಸರ್. ಮೇ ಐ ಕಮ್ ಇನ್? ಎಸ್. ಹೌದು, ಬಂದೆ. ಮಿಸ್ಟರ್ ವಿನೋದ್, ಈ ಕೇಸಲ್ಲಿ ಕೆಲವೊಂದು ಸಾಕ್ಷಿಗಳು, ಕೆಲವೊಂದು ಪ್ರೂಫ್ಗಳು ದಿನನ್ಗೆ ಎದುರಾಗಿದೆ. ಯಾರೇನ್ ಬೇಕಾದ್ರೂ ಹೇಳ್ಬೋದು, ಸಂದೇಹನೂ ಪಡ್ಬೋದು. ಆದ್ರೆ ಸತ್ಯ ಅಂತ ಒಂದಿದೆ ಅಲ್ಲ, ನೀವ್ ವಿಚಾರಿಸಿ. ಒಂದು ಮೀಡಿಯಾ ಪರ್ಸನ್ ಆಗಿ ನಾನು ಈ ಕೇಸ್ನ ಫಾಲೋ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಐ ಬಿಲೀವ್ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ತಪ್ಪಾಗಿ ನಡೀದಲ್ಲೇ ಇರಬೇಕು ಸರ್. ಇಲ್ಲಾಂದ್ರೆ ದೀನನ್ ಅನ್ನೋ ಒಬ್ಬ ನಿರಪರಾಧಿಗೆ ರೆಪ್ಯುಟೇಷನ್ ಹಾಳಾಗುತ್ತೆ. ನಾನಿದನ್ನ ರಿಕ್ವೆಸ್ಟ್ ಮಾಡಿ ನಿಮ್ಗೆಲ್ಲ ಕೇಳ್ತಾ ಇದ್ದೀನಿ. ಆ ಹುಡುಗ ಆತ್ಮಹತ್ಯೆ ಕೇಸಲ್ಲಿ ಬೇರೆ ಹುಡುಗರೆಲ್ಲ ರಿಮಾಂಡ್ ಅಲ್ಲಿದ್ದಾರೆ. ಆ ಕೇಸಲ್ಲಿ SP-ಗೆ ಬೇಕಾಗಿರೋ ಅಂತ ಡೇಟಾ ಕಾಂಟ್ರಿಬ್ಯೂಟ್ನ ನಾನು ಕೂಡ ಮಾಡಿದ್ದೀನಿ. ಆ ಒಂದು ಕಾನ್ಫಿಡೆನ್ಸ್ ಇಂದನೇ ನಾನು ಹೇಳ್ತಾ ಇರೋದು. ಇಲ್ಲ ವಿನೋದ್, ಅದೆಲ್ಲ ನಾನು ಒಪ್ಕೊಂತೀನಿ. ಆದ್ರೆ ಜನಕ್ಕೆ ಐ ವಾಶ್ ಮಾಡೋದಕ್ಕೆ ನಾವಿದೆಲ್ಲ ಮಾಡ್ಬೇಕಲ್ವಾ? ಹಾಗಾದ್ರೆ ಈಗ ಮಿಸ್ಟರ್ ದಿನಾನು ಮಿಸಸ್ ರೋಸ್ ನೀನು ಹೋಗ್ಲಿ. ಏನಾದ್ರೂ ಅವಶ್ಯಕತೆ ಇದ್ರೆ ಮತ್ತೆ ಬರ್ಬೇಕಾಗುತ್ತೆ. ನನ್ನ ಡ್ಯೂಟಿ ನಾನು ಮಾಡ್ಲೇಬೇಕಲ್ವಾ?
ಖಂಡಿತವಾಗಿ ಏನು ಸಮಸ್ಯೆ ಇಲ್ಲ ಸರ್. ಯಾವಾಗ ಬೇಕಾದರೂ ಇಬ್ಬರು ಬರ್ತಾರೆ. ಓಕೆ ಗುಡ್. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಹಾಂ ಫೈನಲ್ ಸ್ಟೇಜಲ್ಲಿ ನಾನು ಅದನ್ನು ಹೇಳ್ತೀನಿ. ಓಕೆ ಓಕೆ ಥ್ಯಾಂಕ್ ಯು. ಸರಿ ಸರಿ ಸರ್ ಸರ್, ಸರಿ.